ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಒಂದು ಕಡೆ ವಿಳಂಬ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಪಿಡಿಒ ಪರೀಕ್ಷೆ ಇರೋದ್ರಿಂದ ಬೆಳಗ್ಗೆ 5:30ರಿಂದಲೇ ಮೆಟ್ರೋ ಸಂಚಾರ ಆರಂಭ ಆಗ್ತಾ ಇದೆ. ಪರೀಕ್ಷಾರ್ಥಿಗಳಿಗಾಗಿ ನಮ್ಮ ಮೆಟ್ರೋ ಸಂಚಾರ ಸಮಯದಲ್ಲಿ ಬದಲಾವಣೆ ಆಗಿರುವಂತದ್ದು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಕರ್ನಾಟಕ ಲೋಕಸೇವಾ ಆಯೋಗದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆ ನಡೆಯುತ್ತೆ ಇವತ್ತಿಂದ. ಸೊ ಹಾಗಾಗಿ ಇವತ್ತು 5:30ರಿಂದಲೇ ಮೆಟ್ರೋ ಸಂಚಾರ ಆರಂಭ ಆಗ್ತಾ ಇದೆ. ಅಭ್ಯರ್ಥಿಗಳು ಸರಿಯಾದ ಸಮಯಕ್ಕೆ ಪರೀಕ್ಷೆಗೆ ಹಾಜರಾಗಬೇಕು ಅನ್ನುವಂತಹ ಇಂಟೆನ್ಷನ್, ಒಳ್ಳೆ ಉದ್ದೇಶದಿಂದ ಮೆಟ್ರೋ ಸೇವೆ ಬೆಳಗ್ಗೆ 7 ಗಂಟೆಯ ಬದಲಾಗಿ ಬೆಳಗ್ಗೆ 5:30ಕ್ಕೇನೆ ಎಲ್ಲ 4 ಟರ್ಮಿನಲ್ ನಿಲ್ದಾಣಗಳಾದಂತಹ ಮಾಧಾವರ, ರೇಷ್ಮೆ ಸಂಸ್ಥೆ, ಚಲ್ಲಘಟ್ಟ ಮತ್ತು ವೈಟ್ ಫೀಲ್ಡ್ ನಿಲ್ದಾಣದಿಂದ ಆರಂಭ ಆಗಿದೆ. ಈಗಾಗಲೇ ಬಿಎಂಆರ್ಸಿಎಲ್ ಈ ಮಾಹಿತಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಇದರ ಜೊತೆಗೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ ನಿಂದಲೂ ಕೂಡ ಎಲ್ಲ 4 ದಿಕ್ಕಿಗೆ ಮೊದಲ ರೈಲು ಬೆಳಗ್ಗೆ 5:30ಕ್ಕೇನೆ ಆರಂಭ ಆಗೋಗ್ಬಿಟ್ಟಿದೆ. ಈ ಅವಧಿಯಲ್ಲಿ ಅಂದ್ರೆ ಬೆಳಗ್ಗೆ 5:30ರಿಂದ 7 ಗಂಟೆವರೆಗೂ ಕೂಡ ಕಾಯಬೇಕಾದಂತಹ ನೆಸೆಸಿಟಿ ಇಲ್ಲ. ಈಗಾಗಲೇ ಬೆಳಗ್ಗೆಯಿಂದಾನೇ ಆರಂಭ ಆಗೋಗ್ಬಿಟ್ಟಿದೆ ಮೆಟ್ರೋ ಸಂಚಾರ. ಬೆಳಗ್ಗೆ 5:30ರಿಂದ 7 ಗಂಟೆವರೆಗೂ ಪ್ರತಿ 30 ನಿಮಿಷಕ್ಕೊಮ್ಮೆ ಒಂದು ರೈಲು ಸಂಚಾರ ನಡೆಸುತ್ತೆ. ಬೆಳಗ್ಗೆ 7 ಗಂಟೆಯ ನಂತರ ಎಂದಿನಂತೆ ರೈಲು ಸಂಚಾರ ಸೇವೆ ಇರುತ್ತೆ. ಅಭ್ಯರ್ಥಿಗಳು ಮತ್ತು ಸಾರ್ವಜನಿಕರು ರೈಲು ಸೇವೆಯನ್ನ ಉಪಯೋಗ ಮಾಡ್ಕೋಬೇಕು ಅಂತ ಮನವಿಯನ್ನ ಈಗ ಮೆಟ್ರೋ ಸಂಸ್ಥೆ ತಿಳಿಸಿರುವಂತದ್ದು. ಇವತ್ತು ಪಿಡಿಒ ಅಧಿಕಾರಿ ಪರೀಕ್ಷೆ ನಡೆಯುವ ಹಿನ್ನೆಲೆಯಲ್ಲಿ ಮೆಟ್ರೋ ಸೇವೆಯ ಸಮಯದಲ್ಲಿ ಬದಲಾವಣೆಯಾಗಿದೆ. ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಅವಧಿಗಿಂತ ಮುಂಚೆನೆ ಮೆಟ್ರೋ ಸೇವೆ ಆರಂಭ ಆಗಿರುವಂತದ್ದು. ಬೆಳಗ್ಗೆ 7 ಗಂಟೆಗೆ ಬದಲು ಬೆಳಗ್ಗೆ 5:30ಕ್ಕೆ ಮೆಟ್ರೋ ಸೇವೆಯನ್ನ ಆರಂಭ ಮಾಡಲಾಗುತ್ತೆ ಅಂತ ಈ ಹಿಂದೆನೆ ಬಿಎಂಆರ್ಸಿಎಲ್ ತಿಳಿಸಿತ್ತು. ಸೊ ಮಾಧಾವರ, ರೇಷ್ಮೆ ಸಂಸ್ಥೆ, ಚಲ್ಲಘಟ್ಟ ಮತ್ತು ವೈಟ್ ಫೀಲ್ಡ್ ಅಂದ್ರೆ ಕಾಡುಗೋಡಿ ಮೆಟ್ರೋ ನಿಲ್ದಾಣಗಳಿಂದ ಇವತ್ತು ಬೆಳಗ್ಗೆ 5:30ಕ್ಕೇನೆ ಮೊದಲ ರೈಲು ಸಂಚಾರ ಆರಂಭ ಆಗಿರುವಂತದ್ದು. ಜೊತೆಗೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ನಿಂದ ಎಲ್ಲ 4 ದಿಕ್ಕಿಗೆ ಮೊದಲ ರೈಲು ಸಂಚಾರ ಆರಂಭ ಆಗಿದೆ. ಬೆಳಗ್ಗೆ 5:30ಕ್ಕೆ ಮೊದಲ ರೈಲು ಹೊರಟಿದೆ. ಬೆಳಗ್ಗೆ 5:30ರಿಂದ 7 ಗಂಟೆಯವರೆಗೆ ಪ್ರತಿ 30 ನಿಮಿಷಕ್ಕೊಮ್ಮೆ ಒಂದು ರೈಲು ಸಂಚಾರ ಬರುತ್ತೆ. ಬೆಳಗ್ಗೆ 7 ಗಂಟೆಯ ನಂತರ ಎಂದಿನಂತೆ ರೈಲು ಸಂಚಾರ ಸೇವೆ ಇರುತ್ತೆ. ಅಭ್ಯರ್ಥಿಗಳು ಮತ್ತು ಸಾರ್ವಜನಿಕರು ರೈಲು ಸೇವೆಯನ್ನ ಉಪಯೋಗ ಮಾಡ್ಕೋಬೇಕು ಅಂತ ಈಗಾಗಲೇ ಬಿಎಂಆರ್ಸಿಎಲ್ ಮನವಿಯನ್ನ ಮಾಡಿರುವಂತದ್ದು.